ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಮೇಕಪ್ ಕಿಟ್ನಲ್ಲಿ ಬ್ಯಾಗ್ನಲ್ಲಿ ಏನೇನಿದೆ ಅಂತ. ಅದಕ್ಕಿಂತ ಮುಂಚೆ ನಾನು ಈ ಸರ್ಟಿಫಿಕೇಟ್ ತೋರಿಸ್ತಾ ಇದ್ದೀನಿ. ನಾನು ಕಲಿತಿದ್ದು ನಾಗರಭಾವಿ ಸುಮಂಗಲಿ ಮೇಕಪ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿನಲ್ಲಿ ಕಲಿತ್ಕೊಂಡೆ. ಅದೊಂಥರ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನನ್ನ ಮೇಕಪ್ ಬಾಕ್ಸ್ ಬ್ಯಾಗ್. ಇದರೊಳಗಡೆ ಇದನ್ನೆಲ್ಲ ಇಟ್ಟಿದ್ದೀನಿ. ನಾನು ತುಂಬ ಜಾಸ್ತಿ ಏನಿಟ್ಟಿಲ್ಲ, ಗೂಡಿ ಬ್ಯಾಗ್ ಅಂತೆಲ್ಲ ಏನು ಕೊಟ್ಟಿಲ್ಲ ಅವರು. ಇದೇನು ಪ್ರಾಡಕ್ಟ್ ಇದೆ ಅದೆಲ್ಲ ನಾವೇ ಪರ್ಚೇಸ್ ಮಾಡಿರೋದು. 10,000 ವರ್ತ್ ಪ್ರಾಡಕ್ಟ್ ಇದೆ ಇದರಲ್ಲಿ. ಮೊದಲಿಗೆ ಬಂದು ನಾನು ಅಷ್ಟು ಬ್ರಷ್ ಇದ್ದರೂ ನಾನು ಈ 4 ಬ್ರಷ್ನ ಜಾಸ್ತಿ ಯೂಸ್ ಮಾಡೋದು. ಒಂದು ಹೈಗೆ, ಒಂದು ಚೀಸ್ಗೆ, ಒಂದು ಐಬ್ರೋಗೆ. ಅದಾದಮೇಲೆ ಇದೊಂದು ಐ ಶ್ಯಾಡೋ ಪ್ಯಾಡ್ ಇಟ್ಟಿದ್ದೀನಿ. ತುಂಬ ಡಾರ್ಕ್ ಕಲರ್ ಅಂತ ಏನಿಟ್ಟಿಲ್ಲ, ಡಾರ್ಕ್ ಕಲರ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಅದಾದಮೇಲೆ ಸ್ವಲ್ಪ ಸ್ಟಿಕ್ಕರ್ಸ್ನ ಇಟ್ಟಿದ್ದೀನಿ. ಈ ಸ್ಟಿಕ್ಕರಲ್ಲಿ ಜಾಸ್ತಿ ಯೂಸ್ ಮಾಡೋದೇ ಈ ಸ್ಟಿಕ್ಕರ್ಸು. ಬ್ರೈಡಲ್ಗೆ ನಾವು ಯಾವ ಥರ ಸ್ಯಾರಿ ಇಲ್ಲ ಡ್ರೆಸ್ ಹಾಕಿರ್ತೀವೋ ಆ ಕಾಂಟ್ರಾಸ್ಟ್ ಈ ಸ್ಟಿಕ್ಕರ್ನ ಇಟ್ಟರೆ ತುಂಬ ಲುಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಯೂಸ್ ಆಗುತ್ತೆ. ಅದಾದಮೇಲೆ ಇದೊಂದು ಕಾಟನ್ ಪ್ಯಾಡ್ ಇಟ್ಟಿದ್ದೀನಿ. ಆಮೇಲೆ ಬ್ಲೆಂಡರ್ಗಳು 3 ಥರ ಬ್ಲೆಂಡರ್ ಇಟ್ಟಿದ್ದೀನಿ. ಚಿಕ್ಕ ಬ್ಲೆಂಡರು ಮತ್ತು 3 ಬ್ಲೆಂಡರ್ಗಳು. ಇದೇ ತಾನೇ ಮೇನಾಗಿ ಬೇಕಾಗಿರೋದು ನಮಗೆ. ಸೊ 3 ಬ್ಲೆಂಡರು. ಆಮೇಲೆ ಲ್ಯಾಕ್ಮಿ, ನಾನು ತುಂಬ ಇದರಲ್ಲೆಲ್ಲ ಯೂಸ್ ಮಾಡಿರೋದೇ ಲ್ಯಾಕ್ಮಿ ಪ್ರಾಡಕ್ಟು. ಒಂದು ಐಲೈನರು, ಒಂದು ಮಸ್ಕಾರ ಇಟ್ಟಿದ್ದೀನಿ. ಇದು ಡ್ಯಾಸ್ಲರ್ದು ಕಾಜಲ್ ಇದೆ. ಇದು ಯಾವ ಥರ ಅಂತಂದರೆ ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ವಾಟರ್ ಪ್ರೂಫ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದನ್ನು ಐಬ್ರೋಗೂ ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು ಅದು. ಲ್ಯಾಕ್ಮಿ ಪ್ರಾಡಕ್ಟು ಜೆಲ್ ಪ್ರೈಮರ್ನ ಇಟ್ಟಿದ್ದೀನಿ. ಇದು ಆಲ್ರೆಡಿ ಎಲ್ಲ ಪ್ರಾಡಕ್ಟು 75% ಖಾಲಿ ಆಗಿದೆ. ನಂದು ಮೇಕಪ್ ಎಲ್ಲ ಮಾಡಿ ನಾನು ಸ್ವಲ್ಪ ಇದೆ. ಖಾಲಿ ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಮೇಕಪ್ ರಿಮೂವಲ್ಲು. ಇದು ಸ್ವಲ್ಪ ಯೂಸ್ ಆಗೋ ಸ್ವಲ್ಪ ಕಡಿಮೆನೇ. ನಾನು ಸಜೆಸ್ಟ್ ಮಾಡೋದು ಏನಂತಂದರೆ ನೆಕ್ಸ್ಟ್ ಈ ಥರ ಪ್ರಾಡಕ್ಟ್ನ ಮೇಕಪ್ ರಿಮೂವಲ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಮತ್ತು ಫಾರೆವರ್ 52 ಆಲ್ ಸ್ಕಿನ್ ಟೈಪ್ದು ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ, ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಎಲ್ಲ ಸ್ಕಿನ್ ಟೋನ್ಗೂ ಯೂಸ್ ಆಗುತ್ತೆ. ಲೈಟ್ ವೆಯ್ಟ್ ಆಗಿದೆ ಮತ್ತು ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವ ಥರ ಸ್ಕಿನ್ ಟೋನ್ಗೂ ನಾವು ಯೂಸ್ ಮಾಡ್ಕೋಬೋದು. ಡಸ್ಕಿ ಸ್ಕಿನ್ ಆಗಿರ್ಬೋದು, ಬ್ರೈಟ್ ಆಗಿರ್ಬೋದು, ಯಾವ ಥರ ಸ್ಕಿನ್ಗಾದರೂ ನಾವು ಯೂಸ್ ಮಾಡ್ಕೊಬೋದು. ಇದೊಂದು ಕನ್ಸೀಲರ್ ತೊಗೊಂಡಿದ್ದೀನಿ ಫಾರೆವರ್ 52ದು. ಮತ್ತು ಇದು ಟೋನರ್, ಲ್ಯಾಕ್ಮಿದು ಟೋನರು ನೋಡ್ತಾ ಇರ್ಬೋದು. ಆಲ್ರೆಡಿ ಎಲ್ಲ ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇದು ಚೆನ್ನಾಗಿದೆ. ಇದೊಂದು ಲ್ಯಾಕ್ಮಿದು ಸ್ಪ್ರೇ ಇಟ್ಟಿದ್ದೀನಿ, ಸೆಟ್ಟಿಂಗ್ ಸ್ಪ್ರೇ ಬಂದು. ಇದು ಚೆನ್ನಾಗಿದೆ. ಇದು ನೈಕಾದಲ್ಲಿ ನಾನು ಕನ್ಸೀಲರ್ ತೊಗೊಂಡಾಗ ಇದೊಂದು ಐ ಶ್ಯಾಡೋ ಮತ್ತು ಐಲೈನರ್ನ ಫ್ರೀಯಾಗಿ ಕೊಟ್ಟಿದ್ದಿತ್ತು, ಫ್ರೀ ಬಂದಿದ್ದಿತ್ತು. ಇದು ಫುಲ್ ಬ್ಲೂ ಕಲರ್ ಇದೆ ಐಲೈನರ್, ಅಷ್ಟು ಯೂಸ್ ಇಲ್ಲ. ಮತ್ತು ಇದು ಲ್ಯಾಕ್ಮಿದು ಲೂಸ್ ಪೌಡರು ಸೀರಿಯಸ್ಲಿ ಚೆನ್ನಾಗಿಲ್ಲ, ಇದು ವರ್ಸ್ಟ್ ಅಂತಲೇ ಹೇಳ್ಬೋದು. ನಾನಂತೂ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಕಲರ್ ಬಾರ್ದೊಂದು ಫೌಂಡೇಶನ್ ಇಟ್ಟಿದ್ದೀನಿ. ಇದು ಓನ್ಲಿ ಫಾರ್ ಡ್ರೈ ಸ್ಕಿನ್ ಮಾತ್ರ. ಡ್ರೈ ಸ್ಕಿನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ಇಟ್ಟಿದ್ದೀನಿ ಲ್ಯಾಕ್ಮಿದು. ಇದು ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಫುಲ್ ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಈ ಬನಾನಾ ಪೌಡರು, ಲೂಸ್ ಪೌಡರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ. ಆಮೇಲೆ ಇದೊಂದು ಐಲ್ಯಾಶಸ್ ಫಿಕ್ಸರ್ನ ಇಟ್ಟಿದ್ದೀನಿ. ಇದು ಜಾಸ್ತಿ ಯೂಸ್ ಮಾಡೋದು ತುಂಬ ಕಡಿಮೆನೇ. ಸ್ವಲ್ಪ ಸೇಫ್ಟಿ ಪಿನ್ಗಳನ್ನ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿನೇ ತಂದು ಇಟ್ಟಿರ್ತೀನಿ ನಾನು. ಹೋಗಬೇಕಾದ್ರೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ತೀನಿ. ಹೇರ್ ಪಿನ್ಸು, ಆಮೇಲೆ ರಬ್ಬರ್ ಬ್ಯಾಂಡ್ಸು, ಆಮೇಲೆ ಸ್ವಲ್ಪ ಲಿಫ್ಟಿಗಳು. ಇಲ್ಲಿ ಸ್ವಲ್ಪ ಇದೆ, ಆ ಕಡೆ ಸ್ವಲ್ಪ ಇಟ್ಟಿದ್ದೀನಿ ಚಿಕ್ಕದು. ಈ 3 ಮೈ ಗ್ಲಾಮಲ್ಲಿ ಗ್ಲಾಮ್ 21 ತೊಗೊಂಡಿರೋದು. ಚೆನ್ನಾಗಿದೆ ಕಲರ್ಸು. ಇದು ಹುಡಾದ ತೊಗೊಂಡಿರೋದು. ಇದು ಸ್ವಲ್ಪ ಶೈನಿಂಗ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಮ್ಯಾಟೇ ನಾನು ಯೂಸ್ ಮಾಡೋದು. ಶೈನಿಂಗ್ ಬೇಕಂತಂದರೆ ಈ ಜೆಲ್ ಹಾಕ್ಬಿಟ್ಟಿದ್ರೆ ಶೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯು ಪಿನ್ಸ್ ಇದೆ ಇಲ್ಲಿ ನೋಡಿ. ಇದು ಮೋಸ್ಟ್ಲಿ ನೈಲ್ ಪಾಲಿಶ್ ಫ್ರೀಯಾಗಿ ಬಂದಿದ್ದಿತ್ತು ಅನಿಸುತ್ತೆ. ಲಿಪ್ ಬಾಂಬು ನನಗೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಫುಲ್ಲು ಮ್ಯಾಟ್ ಲಿಪ್ಸ್ಟಿಕ್ಕೇ, ಚಿಕ್ಕದು. ನಾನು ತುಂಬ ಡಾರ್ಕ್ ಕಲರು ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದಕ್ಕೆ ಎಲ್ಲ ಲೈಟ್ ಕಲರೇ ಇದೆ. ನಾವು ಲಿಪ್ಸ್ಟಿಕ್ ಯಾವತ್ತಾದ್ರೂ ಲಿಪ್ ಲೈನನ್ನು ಡಾರ್ಕಾಗಿ ಹಚ್ಚಿ ಮಿಡಲಲ್ಲಿ ಈ ಥರ ಲೈಟ್ ಕಲರ್ ಲಿಪ್ಸ್ಟಿಕ್ ಹಚ್ಚಿದ್ರೆ ತುಂಬ ಲುಕ್ಕಾಗಿರುತ್ತೆ. ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರು ಇಟ್ಟಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಇದನ್ನು ಬನಾನಾ ಪೌಡರೇ ಯೂಸ್ ಮಾಡೋದು. ಇದೊಂದು ಕನ್ಸೀಲರು ನೈಕಾದು, ತುಂಬ ಚೆನ್ನಾಗಿದೆ. ಜಾಸ್ತಿ ಯೂಸ್ ಮಾಡಿರೋದೇ ನಾನು ಆರೆಂಜ್ ಕಲರು, ಇದು ಬಿಟ್ಟು ಜಾಸ್ತಿ ಯೂಸ್ ಮಾಡಿಲ್ಲ. ಗ್ಲಾಮ್ 21 ಹೈಲೈಟರ್ ಇದೆ. ಇದು ಕಣ್ಮೇಲೂ ನಾವು ಯೂಸ್ ಮಾಡ್ಬೋದು, ಹೈಲೈಟರಾಗೂ ಯೂಸ್ ಮಾಡ್ಬೋದು. ಮತ್ತು ಎನ್ಸೋ ಕಂಪನಿದು ಏರ್ ಸ್ಪ್ರೇ ಇಟ್ಟಿದ್ದೀನಿ. ಆಲ್ರೆಡಿ ಮುಂಚೆ ನನ್ನ ಹತ್ರ ಬೇರೆದಿತ್ತು, ಅದು ಖಾಲಿ ಆದಮೇಲೆ ಇದನ್ನು ತೊಗೊಂಡಿದ್ದೀನಿ ಏರ್ ಸ್ಪ್ರೇನ.
ಇದು ಫುಲ್ಲು ಬ್ರಷಸ್ಸು, ಇದು ಇಷ್ಟು ಬ್ರಷಸ್ ಇದ್ದರೂ ನಾನು ಹೇಳ್ದನಲ್ಲ ಯೂಸ್ ಮಾಡೋದೇ 3-4 ಬ್ರಷ್ ಅಷ್ಟೇ. ಇದೊಂದು ಕೂಮ್ ಇದ್ದರೆ ಸಾಕು, ನಾವು ಯಾವ ಥರ ಹೇರ್ ಸ್ಟೈಲ್ ಬೇಕಾದರೂ ಮಾಡ್ಕೋಬೋದು. ಇದೊಂದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಮೇಲ್ಗಡೆ ಇದರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತಂದರೆ, ಒಂದು ವಿಗ್ ಇಟ್ಟಿದ್ದೀನಿ, ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ವಿಗ್ ಬೇಕಂತಂದರೆ ನಾನು ಆವಾಗಲೇ ಆರ್ಡ್ರ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಸಿಲ್ಕಿಯಾಗಿ ತುಂಬ ಚೆನ್ನಾಗಿದೆ ವಿಗ್. ಇದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಒಂದು ಕರ್ಲರ್ ಇಟ್ಟಿದ್ದೀನಿ, ಹೇರ್ ಕರ್ಲರು. ನಾನು ತುಂಬ ಇದನ್ನು ಯೂಸೇ ಮಾಡಲ್ಲ, ನಾನು ಸ್ಟ್ರೈಟ್ನರಲ್ಲೇ ಕರ್ಲ್ ಮಾಡ್ಕೊತೀನಿ, ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದೀನಿ ಅಷ್ಟೇ. ಕರ್ಲರು ನಾನು ಮನೆಯಲ್ಲೇ ಇಟ್ಕೊಂಡಿದ್ದೀನಿ, ಬ್ಯಾಗಲ್ಲಿ ಇಟ್ಟಿಲ್ಲ, ಯಾಕಂದರೆ ಮನೇಲಿ ಯೂಸ್ ಮಾಡ್ತಾ ಇರ್ತೀನಿ ನಾನು, ಸೊ ಅದರಿಂದ. ಮತ್ತು ಇದು ವೇಗಾ ಕಂಪನಿದು ಒಂದು ಹೇರ್ ಕ್ರಂಪಿಂಗ್ ಇಟ್ಟಿದ್ದೀನಿ. ಬ್ರೈಡಲ್ಗೆ ವೆರಿ ಇಂಪಾರ್ಟೆಂಟ್, ಇದು ಬೇಕೇ ಬೇಕು. ಅದರಲ್ಲೂ ಸಿಲ್ಕಿ ಹೇರ್ ಇರೋರ್ಗಂತೂ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಹೇರ್ ನಾವು ಯಾವ ಥರ ಬೇಕೋ ಆ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಮುಂದೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಈಗ ಯಾವ ಥರ ಮೇಕಪ್ ಮಾಡಿದ್ದೀನಿ ಅಂತ ನಾನು ನಿಮಗೆ 1-2 ಫೋಟೋಸ್ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು ಯಾವ ಥರ ಅಂದರೆ ಯಾವ ಥರ ಮೇಕಪ್ ಮಾಡಿದ್ದೀನಿ ಅಂತ. ಸೆಲ್ಫ್ ಮೇಕಪ್ ಆಗಿರ್ಬೋದು, ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿರ್ಬೋದು. ನೆಕ್ಸ್ಟು ಫೋಟೋಸ್ ಹಾಕ್ತೀನಿ ನೋಡಿ. ಇದು ಬಂದು ನಾನು ಬೀಗರ ಔತಣಕೂಟಕ್ಕೆ ಮಾಡಿರೋಂಥ ಮೇಕಪ್ಪು, ನಾನ್ ಬ್ರೈಡಲ್ ಮೇಕಪ್ಪೇ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಮೇಕಪ್ ಅಂತ ಹೇಳಿ. ಇದು ಎಂಗೇಜ್ಮೆಂಟ್ ಮೇಕಪ್ಪು. ಈ ಕ್ಲೈಂಟ್ ಬಗ್ಗೆ ಅಂತೂ ಹೇಳಲೇಬೇಕು, ಸೀರಿಯಸ್ಲಿ ಅವ್ರ ಮನೆಯಲ್ಲೆಲ್ಲ ಎಷ್ಟು ಚೆನ್ನಾಗಿ ನಾನು ಟ್ರೀಟ್ ಮಾಡಿದ್ರು ಅಂತಂದರೆ ತುಂಬಾ ಖುಷಿ ಆಯಿತು. ಅವ್ರ ಮನೆಗೆ ನಾನು ಮೇಕಪ್ ಹೋಗಿ ಬಂದಿದ್ದಂತೂ ತುಂಬ ಒಳ್ಳೆಯವ್ರು ಅಂತಲೇ ಹೇಳ್ಬೋದು. ಇದು ಎಂಗೇಜ್ಮೆಂಟ್ ಮೇಕಪ್ಪು. ಇನ್ನು ಇದು ಅಷ್ಟೇ, ಇವರು ನನ್ನ ಫ್ರೆಂಡ್ ತಂಗಿನೇ. ಇವ್ರ ಮನೆ ಆಲ್ಮೋಸ್ಟ್ ನಾನು ಚಿಕ್ಕವರಿಂದಾನೇ ಅವ್ರ ಮನೆಯಲ್ಲಿ ತುಂಬ ಒಡನಾಟ ಇದ್ದಂಥದ್ದು. ಆ ಥರ ಎಕ್ಸ್ಪೀರಿಯೆನ್ಸ್ ಅಂತ ಏನಿಲ್ಲ, ಬಟ್ ಮೇಕಪ್ ಲುಕ್ ಚೆನ್ನಾಗಿ ಬಂದಿದೆ. ಇದು ಎಂಗೇಜ್ಮೆಂಟ್ ಮೇಕಪ್ ಅಂತಲೇ ಹೇಳ್ಬೋದು, ನಾನ್ ಬ್ರೈಡಲ್ ಮೇಕಪ್. ಇದು ನನ್ನ ಫಸ್ಟ್ ಬ್ರೈಡಲ್ ಮೇಕಪ್ ಅಂತಲೇ ಹೇಳ್ಬೋದು. ಕ್ಲೈಂಟು ವೆರಿ ನೈಸ್. ಇದು ಕಲ್ತಿದ್ದಾದಮೇಲೆ ಫಸ್ಟ್ ಮಾಡಿದಂಥ ಮೇಕಪ್ ಇದೇನೆ. ನಾನು ಕಲ್ತು 1-2 ಮಂತ್ಸ್ ಆದಮೇಲೆ ನಂಗೆ ಆರ್ಡರ್ ಸಿಕ್ಕಿದ್ದು. ಇದು ಓನ್ಲಿ ಫಾರ್ ಹೇರ್ ಸ್ಟೈಲ್. ಈ ಎಕ್ಸ್ಪೀರಿಯೆನ್ಸ್ ಅಂತೂ ಸೀರಿಯಸ್ಲಿ ನಾನು ಒಬ್ಬಳೇ, ಅಂದರೆ ಬೇರೆ ಕಡೆ ಹೋಗಿದ್ದೆ, ಅಲ್ಲೇ ಸ್ಟೇ ಆಗಿದ್ದೆ ಒಂದು ನೈಟ್ ಫುಲ್ಲು. 4 ಜನಕ್ಕೂ ಒಬ್ಬಳೇ ಮೇಕಪ್ ಮಾಡಿದ್ದೆ. ಅಲ್ಲಿಂದ ಬರೋಷ್ಟಲ್ಲಂತೂ ಸೀರಿಯಸ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬಟ್ಟು ಆ ಪ್ರತಿಫಲಕ್ಕೆ ಅವ್ರ ಅಮೌಂಟ್ ಕಟ್ಟೋಕ್ಕೆ ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ. ಇದು ನನ್ನ ಸಿಸ್ಟರು ಸಿಂಪಲ್ ಮೇಕಪ್. ಇದು ನಾನ್ ಬ್ರೈಡಲ್ ಮೇಕಪ್ಪೇ. ಇದು ನನ್ನ ಸೆಲ್ಫ್ ಮೇಕಪ್. ಇವರು ನಮ್ಮ ಅತ್ತಿಗೆ ಸೀಮಂತದ ಮೇಕಪ್ಪು. ಇದು ನನ್ನ ಸೆಲ್ಫ್ ಮೇಕಪ್ ಅಂತಲೇ ಹೇಳ್ಬೋದು. ಇದೆಲ್ಲ ನನ್ನ ಸೆಲ್ಫ್ ಮೇಕಪ್ಪೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.